ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 35ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಕ್ಲೀನಾಗಿ ಭಗವಂತನ ಒಂದು ಭಗವಂತನನ್ನು ನಾವು ಆ ತತ್ವತಃ ತಿಳ್ಕೊಂಡ್ಬಿಟ್ಮೇಲೆ ಇನ್ನು ತಿಳ್ಕೊಬೇಕಾಗಿರೋದು ಯಾವುದೂ ಇಲ್ಲ, ಮತ್ತೆ ನಾವು ಮೋಹಕ್ಕೆ ವಶರಾಗೋದಿಲ್ಲ. ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಡೀಟೇಲ್ ಆಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಜ್ಞಾನದ ಮೂಲಕ ಸಂಪೂರ್ಣ ಭೂತಗಳನ್ನು ನಿಶೇಷ ಭಾವದಿಂದ ಆತ್ಮನ ಅಂತರ್ಗತ ನೋಡೋದು ಅಂತಂದರೆ ಏನು? ಇದು ಪ್ರಶ್ನೆ. ಈಗ ಜ್ಞಾನವನ್ನು ತಿಳ್ಕೊಂಡ್ಮೇಲೆ ಎಲ್ಲ ಜೀವಿಗಳನ್ನು ಕೂಡ ನಿಶೇಷ ಭಾವದಿಂದ ಆತ್ಮನ ಅಂತರ್ಗತದಲ್ಲಿ, ಅಂದರೆ ಆತ್ಮನೇ ಎಲ್ಲಾನು ಅಂತ ತಿಳ್ಕೊಳ್ಳೋದು ಹೇಗೆ, ಅದು ನೋಡೋದು ಅಂತಂದರೆ ಏನು ಪ್ರಶ್ನೆ. ಉತ್ತರ ಏನು ಅಂತಂದರೆ, ಈಗ ಮಹಾಪುರುಷರು ಇರ್ತಾರಲ್ಲ, ಅವ್ರು ಹೇಳಿರುವಂಥ ಪರಮಾತ್ಮನ ತತ್ವಜ್ಞಾನದ ಉಪದೇಶವನ್ನು ಪಡೆದ ಮೇಲೆ ಆತ್ಮವನ್ನು ಸರ್ವವ್ಯಾಪಿ ಎಲ್ಲ ಕಡೆನೂ ಆವರಿಸ್ಕೊಂಡಿರೋವಂಥದ್ದು ಅದೇ ಆತ್ಮ. ಅದು ಅನಂತ ಸ್ವರೂಪ ಅಂತ ತಿಳ್ಕೊಳ್ಳೋದು, ಮತ್ತು ಎಲ್ಲ ಪ್ರಾಣಿಗಳಲ್ಲೂ ಕೂಡ ಭೇದ ಬುದ್ಧಿ ಇಲ್ಲದೆ ಸರ್ವತ್ರ ಆತ್ಮಭಾವ ಉಂಟಾಗೋದು. ಅಂದರೆ ಎಲ್ಲೂ ಕೂಡ ನಾನು ಬೇರೆ, ಅವನು ಬೇರೆ, ನನ್ನ ಶರೀರ ಬೇರೆ, ಅವನ ಶರೀರ, ಅಂದರೆ ನಾವು ಆತ್ಮ ಅಂತ ಗೊತ್ತಾಗ್ಬಿಟ್ಮೇಲೆ ಶರೀರಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಅಲ್ಲಿಗೇನಾಯಿತು, ಆತ್ಮ ಅನ್ನೋದು ಎಲ್ಲ ಒಂದೇ ಆಗ್ಬಿಡೋದಿಲ್ವಾ? ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಸರ್ವತ್ರ ಆತ್ಮಭಾವ ಉಂಟಾಗೋದು. ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಈಗ ನಾವು ಕನಸು ಕಾಣ್ತಾ ಇರ್ತೀವಿ. ಕನಸು ಕಂಡ ಮೇಲೆ ಅಲ್ಲಿಂದ ಎಚ್ಚರ ಆದಮೇಲೆ ನಮಗೆ ಆ ಸ್ವಪ್ನ ಜಗತ್ತನ್ನು ತನ್ನೊಳಗಡೆ ಅದು ಒಂದು ನೆನಪು ಮಾತ್ರ ಅಂತ ನೋಡ್ತಾ ಅಂತಾನೆ, ಅಯ್ಯೋ ಏನೋ ಕನಸು ಬಿದ್ದಿತ್ತು, ಹೀಗಾಯಿತು ಹಾಗಾಯ್ತಪ್ಪ, ನಾನು ನಿಜ ಅಂದ್ಕೊಂಬಿಟ್ಟಿದ್ದೆ, ಆದರೆ ಅದು ಕನಸು. ಅಂದರೆ ಏನು? ಅದು ಒಂದು ನೆನಪು ಮಾತ್ರ ನಮಗಾಗುತ್ತೋ ಅದೇ ರೀತಿ ವಾಸ್ತವದಲ್ಲಿ ತನ್ನಿಂದ ಭಿನ್ನವಾದಂಥ ಬೇರೆ ಯಾವುದರ ಸತ್ತೆಯನ್ನು ನೋಡೋದಿಲ್ವೋ, ಅಂದರೆ ನಾನೇ ಬೇರೆ ಅವರೇ ಬೇರೆ ಅನ್ನೋ ರೀತಿ ನೋಡೋದಿಲ್ಲ, ಎಲ್ಲವೂ ಒಂದೇ ಅನ್ನೋ ರೀತಿ ನೋಡ್ತಾನೋ ಅದೇ ರೀತಿ ಸಮಸ್ತ ಜಗತ್ತನ್ನೂ ಕೂಡ ತನ್ನಿಂದ ಅಭಿನ್ನ ಮತ್ತು ತನ್ನೊಳಗಡೆನೇ ಇದೆ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಇದು ಸಂಪೂರ್ಣ ಭೂತಗಳು ಅಂತಂದರೆ ಅರ್ಥ ಜೀವಿಗಳು ಅಂತ ಅರ್ಥ. ಅದನ್ನು ನಿಶೇಷವಾಗಿ ಆತ್ಮನ ಅಂತರ್ಗತದಲ್ಲಿ ನೋಡೋದು ಅಂತ ಅರ್ಥ. ಅಂದರೆ ಎಲ್ಲವೂ ನಾನೇ, ನನ್ನೊಳಗಡೆನೇ ಎಲ್ಲ ಇದೆ ಅಂತ ಅರ್ಥ. ಎಲ್ಲವೂ ಆತ್ಮನೇ, ಆದರೆ ಬೇರೆ 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 ಶೇಪ್ ತಗೊಂಡಿರುತ್ತೆ ಅಂತ ಅರ್ಥ. ಆಯಿತಾ? ಇದರ ಬಗ್ಗೆ 6ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ. ಆ ಶ್ಲೋಕದಲ್ಲಿ ಹೇಳ್ತಾನೆ ಭಗವಂತ, ಸರ್ವವ್ಯಾಪಿಯಾದ ಅನಂತ ಚೇತನದಲ್ಲಿ ಏಕೀಭಾವದಿಂದ ಸ್ಥಿತರೂಪವಾದ ಯೋಗದಿಂದ ಕೂಡಿದ ಆತ್ಮವುಳ್ಳವನು. ಅಂದರೆ ಏನು? ಎಲ್ಲರನ್ನ ಒಂದೇ ಭಾವದಲ್ಲಿ ನೋಡುವಂಥವನು, ಮತ್ತು ಎಲ್ಲರನ್ನ ಸಮಭಾವದಲ್ಲಿ ನೋಡುವಂಥ ಯೋಗಿ ಇದಾನಲ್ಲ, ಅವನು ಆತ್ಮವನ್ನು ಸಂಪೂರ್ಣ ಪ್ರಾಣಿಗಳಲ್ಲಿ ಸ್ಥಿತನಾಗಿರುವ ಮತ್ತು ಸಮಸ್ತ ಪ್ರಾಣಿಗಳನ್ನೂ ಆತ್ಮನಲ್ಲಿ ಕಲ್ಪಿತವಾಗಿ ನೋಡ್ತಾನೆ. ಎಲ್ಲವೂ ಅದರ ಒಳಗಡೆನೇ ಇದೆ, ಅದೇ ಎಲ್ಲ ಕಡೆ ಇದೆ ಅನ್ನೋ ರೀತಿ ಅವನು ನೋಡ್ತಾನೆ ಅಂತ ಹೇಳಿದ್ದಾರೆ. ಈ ರೀತಿ ಆತ್ಮಜ್ಞಾನ ಯಾರಿಗೆ ಉಂಟಾಗಿರುತ್ತೋ ಅಂಥ ಮನುಷ್ಯನ ಶೋಕ ಮೋಹ ಎಲ್ಲವೂ ಹೊರಟೋಗ್ಬಿಡುತ್ತೆ. ಯಾಕೆ ಅಂತಂದರೆ ಅಲ್ಲಿ ಬೇರೆ ಇದ್ದಾರೆ ಅನ್ನೋದೇ ಇಲ್ಲ, ಎಲ್ಲವೂ ನಾನೇ ಅನ್ನೋದು ಅವನಿಗೆ ತಿಳುವಳಿಕೆ ಬಂದ್ಬಿಟ್ಟಿರುತ್ತಲ್ಲ, ಅದಕ್ಕೋಸ್ಕರ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಈ ಪ್ರಕಾರ ಆತ್ಮದರ್ಶನವಾದ ಮೇಲೆ ಸಂಪೂರ್ಣ ಭೂತಗಳನ್ನು ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿ ನೋಡೋದು ಅಂತಂದರೆ ಏನು? ಅಂದರೆ ಈಗ ನಮ್ಗೆ ಆತ್ಮದರ್ಶನವಾಗೋದ ಮೇಲೆ ಎಲ್ಲ ಜೀವಿಗಳನ್ನು ಭಗವಂತನಲ್ಲಿ ನೋಡೋದು ಅಂತಂದರೆ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಸಂಪೂರ್ಣ ಪ್ರಾಣಿಗಳನ್ನು ಕೂಡ ಸಚ್ಚಿದಾನಂದಕರ ಪರಮಾತ್ಮನಲ್ಲಿ ನೋಡೋದು ಅಂತಂದರೆ ಏನು ಅಂದರೆ, ಈಗ ಹಿಂದೆ ಹೇಳಿದ ಹಾಗೆಯೇ ಆತ್ಮದರ್ಶನ ರೂಪಿ ಸ್ಥಿತಿಯ ಫಲ ಇದು. ಇದನ್ನೇ ಪರಮಪದ ಪ್ರಾಪ್ತಿ ಅಂತ ಹೇಳೋದು. ಅಂದರೆ ನಿರ್ವಾಣ ಸಿಕ್ತು ಅಂತ ಹೇಳ್ತಾರೆ, ನಿರ್ವಾಣ ಸ್ಥಿತಿಗೆ ಹೋದ್ರು, ಅಥವಾ ನಿರ್ವಾಣ ಬ್ರಹ್ಮನ ಪ್ರಾಪ್ತಿ ಆಯಿತು, ಅಥವಾ ಪರಮಾತ್ಮನಲ್ಲಿ ಪ್ರವಿಷ್ಟನಾಗೋದು, ಇದನ್ನೆಲ್ಲ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಇದೇನೆ. ಅಂದರೆ ಈ ಸ್ಥಿತಿಯನ್ನು ಪಡೆದಿರುವಂತಹ ಆ ಮನುಷ್ಯನ ಅಹಂಭಾವ ಇದೆಯಲ್ಲ, ಅಂದರೆ ನಾನು ನಂದು ಇದೆಲ್ಲ ಕಂಪ್ಲೀಟಾಗಿ ಹೊರಟೋಗ್ಬಿಟ್ಟಿರುತ್ತೆ. ಆ ಒಂದು ಸಮಯದಲ್ಲಿ ಅಂತ ಯೋಗಿಯ ಸತ್ಯ ಇದೆಯಲ್ಲ, ಅಂದರೆ ಅವನ ಒಂದು ಪೊಸಿಷನ್ ಇದೆಯಲ್ಲ, ಅದು ಪರಮಾತ್ಮನಿಂದ ಬೇರೆಯಾಗಿ ಉಳಿಯೋದಿಲ್ಲ.
ಅವನು ಪರಮಾತ್ಮ ಒಂದೇ ಅನ್ನೋದು ಬಂದ್ಬಿಟ್ಟಿರುತ್ತಲ್ಲಿ. ಕೇವಲ ಸಚ್ಚಿದಾನಂದಘನ ಪರಮಾತ್ಮ ಒಬ್ಬನೇ ಉಳಿತಾನಲ್ಲಿ, ಬೇರೆ ಯಾವುದೂ ಇರೋದಿಲ್ಲ. ಸಮಸ್ತ ಪ್ರಾಣಿಗಳನ್ನು ಕೂಡ ಪರಮಾತ್ಮನಲ್ಲಿ ಸ್ಥಿತವೆಂದು, ಅಂದರೆ ಎಲ್ಲವೂ ಪರಮಾತ್ಮನಲ್ಲೇ ಇದೆ ಅಂತ ನೋಡೋದಿದೆಯಲ್ಲ, ಅದು ಕೂಡ ಶಾಸ್ತ್ರ ದೃಷ್ಟಿಯಿಂದ ಹೇಳುವಷ್ಟು ಮಾತ್ರನೇ ಇರುತ್ತೆ. ಅಂದರೆ ನಾವು ನೋಡ್ತೀವಿ ಅವನಲ್ಲೇ ಎಲ್ಲ ಇರೋದು ಅನ್ನೋದು ಇಲ್ಲಿ ಶಾಸ್ತ್ರದಲ್ಲಿ ಹೇಳಿರೋದು. ಯಾಕೆ ಅಂತಂದರೆ ಹಾಗೂ ಇರೋದಿಲ್ಲ. ಈಗ ನಾವು ಅರ್ಥ ಮಾಡ್ಕೊಳ್ಳಿ ಅಂತ, ಯಾಕಂದರೆ ನಮಗಿನ್ನೂ ಆ ಜ್ಞಾನ ಬಂದಿರೋದಿಲ್ವಲ್ಲ, ಅದಕ್ಕೋಸ್ಕರ ಎಲ್ಲರನ್ನೂ ಭಗವಂತನಲ್ಲೇ ನೋಡ್ತಾನೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಆ ರೀತಿ ಅಷ್ಟು ಉಳಿದಿರೋದಿಲ್ಲ ಅಂತ, ಅಂದರೆ ನೋಡುವಷ್ಟು ಉಳಿದಿರೋದಿಲ್ಲ. ಯಾಕೆ ಅಂತಂದರೆ ಅವನಿಗೆ ದೃಷ್ಟ ಅಂದರೆ ನೋಡೋನು ಮತ್ತು ದೃಶ್ಯ ಅಂದರೆ ನೋಡೋದು, ಎರಡರಲ್ಲೂ ಕೂಡ ಭೇದನೇ ಉಳಿದಿರೋದಿಲ್ಲ ಅಂತಂದಮೇಲೆ ಯಾರು ನೋಡ್ತಾನೆ ಮತ್ತು ಯಾರನ್ನು ನೋಡ್ತಾನೆ? ಈ ಸ್ಥಿತಿ ಇದೆಯಲ್ಲ, ಇದು ವಾಣಿಗೆ ಸರ್ವಥಾ ಅತೀತವಾಗಿದೆ. ಅಂದರೆ ಇದನ್ನು ನಾವು ವಾಣಿಯ ಮೂಲಕ ಹೇಳೋದಕ್ಕಾಗೋದಿಲ್ಲ, ಬರೀ ನಾವು ಇದನ್ನು ಸಂಕೇತ ಮಾತ್ರ ಮಾಡಬಹುದು. ವಾಣಿಯಿಂದ ಈ ರೀತಿ ಅಂತ ನಾವು ಸಂಕೇತ ಮಾಡ್ಬೋದೇ ಹೊರತು, ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನಮ್ಗೆ ಅವಾಗ ಅರ್ಥ ಆಗುತ್ತೆ. ಈಗ ನನಗೆ ಹೊಟ್ಟೆ ಹಸಿತಾ ಇದೆ, ಹೊಟ್ಟೆ ಹಸಿತಾ ಇದೆ ಅಂತ ನಾನು ಹೇಳ್ಬೋದು ಅಷ್ಟೇ. ಹೊಟ್ಟೆ ಹಸಿವು ಹೇಗಿರುತ್ತೆ ಅಂತ ನಾನು ನಿಮಗೆ ವಿವರಣೆ ಮಾಡೋದಕ್ಕಾಗತ್ತಾ? ಇಲ್ಲ. ನಿಮಗೆ ಹೊಟ್ಟೆ ಹಸಿದಿರುವಂಥ ಒಂದು ಅನುಭವ ಇದ್ದರೆ ಮಾತ್ರ ನಿಮಗೆ ಹೊಟ್ಟೆ ಹಸಿವು ಏನು ಅನ್ನೋದು ಗೊತ್ತಾಗಿರುತ್ತೆ ಅಲ್ವಾ? ಹೊಟ್ಟೆನೇ ಹಸಿದೇ ಇರೋನು ಇರ್ತಾನೆ, ಅಂದರೆ ಅವನಿಗೇನು ಟೈಮಿಗೆ ಹೊಟ್ಟೆ ಒಳಗಡೆ ಹೋಗ್ತಾ ಇರುತ್ತೆ, ಅವನಿಗೆ ಹೊಟ್ಟೆ ಹಸುವಿನ ಒಂದು ಅನುಭವನೇ ಇರೋದಿಲ್ಲ. ಅವನಿಗೇನಾದರೂ ಅರ್ಥ ಆಗುತ್ತಾ? ಇಲ್ಲ. ಆದರೂ ಕೂಡ ಹೊಟ್ಟೆ ಹಸಿವು ಹೇಗಿರುತ್ತೆ ಅಂತ ನಾನು ಹೇಳಬೇಕು ಅಂತಂದಾಗ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ, ಆದರೆ ನಿಜವಾಗ್ಲೂ ಅದನ್ನು ಹೇಳೋದಕ್ಕಾಗೋದಿಲ್ಲ. ಅದನ್ನು ನಾವು ಬರೀ ಸಂಕೇತ ಕೊಡ್ಬೋದು ಈ ರೀತಿ ಅಂತ, ಆದರೆ ಅದು ಹೇಳೋದಕ್ಕೆ ಆಗದೇ ಇರುವಂಥದ್ದಲ್ವಾ. ಇಲ್ಲಿ ಸುಮ್ಮನೆ ಎಕ್ಸಾಂಪಲ್ ನಮ್ಗೆ ಅರ್ಥ ಆಗಲಿ ಅಂತ ಹೇಳಿದೆ ಅಷ್ಟೇ. ಸೊ ಅದೇ ರೀತಿ ಇಲ್ಲಿ ಭಗವಂತನ ಒಂದು ಸಾಕ್ಷಾತ್ಕಾರ ಅನ್ನೋದು ಅದು ಹೇಳೋದಕ್ಕಾಗಲ್ಲ, ಅದಿಲ್ಲಿ ವಾಣಿಯಿಂದ ಇದನ್ನು ಕೇವಲ ಸಂಕೇತ ಮಾತ್ರ ಕೊಡ್ಬೋದು. ಲೋಕದೃಷ್ಟಿಯಲ್ಲಿ ಅಂತಹ ಜ್ಞಾನಿಗೆ ಯಾವ ಮನಸ್ಸು, ಬುದ್ಧಿ ಮತ್ತು ಶರೀರಾದಿಗಳು ಎಲ್ಲ ಇರುತ್ತೋ ಅದರ ಭಾವವನ್ನು ನೋಡೇನೆ ಅವನು ಸಮಸ್ತ ಪ್ರಾಣಿಗಳನ್ನು ಕೂಡ ಆ ಸಚ್ಚಿದಾನಂದಘನ ಬ್ರಹ್ಮನಲ್ಲೇ ನೋಡ್ತಾನೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ವಸ್ತುತಃ ಅವನ ಬುದ್ಧಿಯಲ್ಲಿ ಸಂಪೂರ್ಣ ಜಗತ್ತು ನೀರಿನಲ್ಲಿ ಮಂಜುಗಡ್ಡೆ ಥರ, ಅಥವಾ ಆಕಾಶದಲ್ಲಿ ಮೋಡಗಳು ಮತ್ತು ಚಿನ್ನದಲ್ಲಿ ಒಡವೆಗಳಿರುತ್ತಲ್ಲ, ಆ ರೀತಿ ಬ್ರಹ್ಮರೂಪನೇ ಆಗ್ಬಿಟ್ಟಿರುತ್ತೆ. ಎಲ್ಲ ಕಡೆ ಅವನೇ ಇರ್ತಾನೆ. ಯಾವುದೇ ಪದಾರ್ಥ, ಯಾವುದೇ ಪ್ರಾಣಿಗಳೂ ಕೂಡ ಬ್ರಹ್ಮನಿಂದ ಅವನಿಗೆ ಭಿನ್ನವಾಗಿ ಉಳಿದಿರೋದಿಲ್ಲ, ಎಲ್ಲ ಒಂದೇ ಅನ್ನುವಂಥ ಭಾವ ಅವನಲ್ಲಿ ಬಂದ್ಬಿಟ್ಟಿರುತ್ತೆ. 6ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಯಾವ ಯೋಗಿ ಬ್ರಹ್ಮಭೂತನಾಗಿ ಹೋಗೋದು ಅಂತ ಹೇಳಿದಾರೋ, ಮತ್ತು 29ನೇ ಶ್ಲೋಕದಲ್ಲಿ ಯೋಗ ಯುಕ್ತಾತ್ಮ ಅಂತ ಹೇಳಿದಾರೋ, ಮತ್ತು ಸರ್ವತ್ರ ಸಮದರ್ಶಿ ಯೋಗಿ ಎಲ್ಲ ಭೂತಗಳನ್ನೂ ಕೂಡ ಆತ್ಮನಲ್ಲಿ ಸ್ಥಿತ, ಅಂದರೆ ಎಲ್ಲ ಜೀವಿಗಳು ಆತ್ಮನಲ್ಲೇ ಇದ್ದಾರೆ ಅಂತ ನೋಡ್ತಾನೋ, ಮತ್ತು ಎಲ್ಲ ಜೀವಿಗಳಲ್ಲೂ ಕೂಡ ಆತ್ಮನನ್ನು ಸ್ಥಿತನಾಗಿರ್ತಾನೆ ಅಂತ ಹೇಳಿದಾರೋ, ಅದು ಇಲ್ಲಿ ದ್ರಕ್ಷಸಿ ಆತ್ಮನಿ ಅಂತ ಹೇಳಿರುವಂಥ ಮೊದಲನೇ ಸ್ಥಿತಿ. ಮತ್ತು ಈ ಅಧ್ಯಾಯದ 28ನೇ ಶ್ಲೋಕದಲ್ಲಿ ಯಾವ ಬ್ರಹ್ಮ ಸಂಸ್ಪರ್ಶ ರೂಪಿ ಆತ್ಯಂತಿಕ ಸುಖದ ಪ್ರಾಪ್ತಿ ಅನ್ನೋದ್ರ ಬಗ್ಗೆ ಹೇಳಿದಾರೋ, ಅಂದರೆ ಈ ಶಬ್ದಗಳೆಲ್ಲಾನು ಸಂಕೇತ ಮಾಡೋದು ಆ ಭಗವಂತನನ್ನು ತಿಳ್ಕೊಳ್ಳೋದು ಅಂತ ಅರ್ಥ. ಆ ಭಗವಂತನನ್ನು ಪಡ್ಕೊಂಡಿದ್ದಾನೆ ಅಂತ ಹೇಳೋದಕ್ಕೇನೆ ಅದನ್ನು ಇಲ್ಲಿ ಅಥೋಮಯಿಯಿಂದ ಹೇಳಿದ್ದಾರೆ ಅಷ್ಟೇ. ಅಂದರೆ ಆ ಮೊದಲನೇ ಸ್ಥಿತಿ ಫಲರೂಪಿ ಎರಡನೇ ಸ್ಥಿತಿ. ಅಂದರೆ ಇಲ್ಲಿ ಒಂದೇ ಒಂದು ವಿಷಯವನ್ನು ಅಥವಾ ಆ ಬ್ರಹ್ಮನನ್ನು ಪಡ್ಕೊಳ್ಳೋದು, ಭಗವಂತನನ್ನು ಪಡ್ಕೊಳ್ಳೋದು ಅನ್ನೋದನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಯೋಗ ಯುಕ್ತಾತ್ಮ, ದ್ರಕ್ಷಸಿ ಆತ್ಮನಿ, ಅಥೋಮಯಿ, ಈ ರೀತಿ ಎಲ್ಲ ಅವರು ಪದಪ್ರಯೋಗವನ್ನು ಮಾಡಿ ಹೇಳಿದ್ದಾರೆ. 18ನೇ ಅಧ್ಯಾಯದಲ್ಲೂ ಕೂಡ ಭಗವಂತ ಜ್ಞಾನಯೋಗದ ವರ್ಣನೆಯಲ್ಲಿ 54ನೇ ಶ್ಲೋಕದಲ್ಲಿ ಯೋಗಿ ಬ್ರಹ್ಮಭೂತವಾಗುವುದನ್ನು ಹೇಳಿದನಲ್ಲ ಅದು, ಮತ್ತು 55ರಲ್ಲಿ ಜ್ಞಾನರೂಪಿ ಪರಾಭಕ್ತಿಯ ಮೂಲಕ ಅವನು ಪರಮಾತ್ಮನಲ್ಲಿ ಪ್ರವಿಷ್ಟನಾಗ್ತಾನೆ ಅನ್ನೋದನ್ನು ಹೇಳಿದಾನಲ್ಲ, ಅದೇ ಮಾತನ್ನು ಇಲ್ಲಿ ಈ ರೀತಿ ಹೇಳಿದ್ದಾರೆ. ಅಂದರೆ ಬೇರೆ ಬೇರೆ ಅಧ್ಯಾಯದಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಪ್ರಯೋಗ ಮಾಡಿ ಹೇಳಿದ್ದಾರೆ. ಆದರೆ ಅದರ ಅರ್ಥ ಏನು ಅಂತಂದರೆ ಆತ್ಮದರ್ಶನವಾದ ಮೇಲೆ ಎಲ್ಲವನ್ನೂ ಭಗವಂತನಲ್ಲೇ ನೋಡ್ತಾನೆ ಅವನು, ಎಲ್ಲ ಒಂದೇ ಅನ್ನುವಂಥ ಭಾವ ಬಂದ್ಬಿಟ್ಟಿರುತ್ತೆ ಅನ್ನೋದೇ ಇದರ ಅರ್ಥ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.